ಗಾಡಿ ಸರ್ ಈ ಕಾರ್ಯಕ್ರಮದ ಉದ್ದೇಶ ಅಂಬೇಡ್ಕರ್ ಅವರ ಸಂದೇಶವನ್ನು ಎಲ್ಲರಿಗೂ ಸಾರಬೇಕು, ಪ್ರಸಾರ ಮಾಡಬೇಕಂತ ಕಾರ್ಯಕ್ರಮದ ಉದ್ದೇಶ. ಇಡೀ ದೇಶ ತುಂಬ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ಓಕೆ ಅದಕ್ಕೆ ಅವ್ರ ಸಂಪುಟದಲ್ಲಿ ಆಗೋಲ್ಲ, ಅದಕ್ಕೆ ನಾ ಏನು ಹೇಳಿದ್ರು ನೀವು ಅವ್ರನ್ನ ಕೇಳ್ಬೇಕು. ಇಲ್ಲ ನಮ್ಮ ಪಕ್ಷದ ನಮ್ಮ ಜೊತೆ ಇರ್ತೈತೆ, ನಮ್ಮ ಪಕ್ಷದ ಸಮಸ್ಯೆ ನಮ್ದಿದೆ. ನೋಡೋಣ ಆಮ್ಯಾಗ ವಾಚ್ ನೋಡೋಣ. ಅದಕ್ಕೆ ಪ್ರಸ್ತಾಪ ಬಂದರೆ ಸದನ್ನಲ್ಲಿ ಉತ್ತರ ಕೊಡ್ತಾರೆ ಸಂಬಂಧಪಟ್ಟವರು. ಅದ್ರ ಬಗ್ಗೆ ನಮ್ಮ ಕಡೆ ಉತ್ತರ ಇದೆ, ಉತ್ತರ ಕೊಡ್ತೀವಿ. ಸರ್, ಮೊನ್ನೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಾಗಿ ಇವತ್ತು ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಸರ್ ಡೆಲ್ಲಿಯಲ್ಲಿ. ಏನು ಮಾಡ್ಬೇಕು, ನಾವೇನು ಮಾಡ್ಬೇಕ್ರಿ ಅದಕ್ಕೆ? ಸರ್, ಪದೇ ಪದೇ ಭೇಟಿ ನೀಡ್ತಾ ಇದ್ದಾರೆ. ಇದೇನು ಶಕ್ತಿ ಕೇಂದ್ರ ಆಗುತ್ತಾ ಮುಂದಿನ ದಿನಗಳಲ್ಲಿ? ನೋಡೋಣ, ಕಾರ್ಯಕ್ರಮ ಇದೆ. ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಅಡ್ಡಾಡ್ತೀವಿ. ಹಾಸನಕ್ಕೆ ಹೋಗಿದ್ದೀವಿ, ಇಲ್ಲಿದೆ, ನಾಳೆ ಒಂದು ಕಡೆ ಇದೆ. ನೀವು ಇಷ್ಟಪಟ್ಟು ಗೆಲ್ಲಿಸಿ ಕೊಟ್ಟಿದ್ರಿ, ತುಂಬಾ ಎಫರ್ಟ್ ಇದಿತ್ತು. ಏನೋ ಕಾರ್ಯಕ್ರಮದಲ್ಲಿ ಬರಲೇಬೇಕಾಗ್ತದೆ. ಬರ್ತೀವಿ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕೊಲೆ ಚಿಕ್ಕಮಗಳೂರು ಇಲ್ಲ, ನನಗೆ ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಇದೆ, ತನಿಖೆ ಮಾಡ್ತಾರೆ ಪೊಲೀಸರು. ಸರ್, ಈಗ ಉಪ ಲೋಕಾಯುಕ್ತರೇ ಮಾತನ್ನು ಹೇಳ್ತಾ ಇದ್ದಾರೆ, 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ. ಹೆಂಗೆ ನೋಡಿದ್ರೆ ಅದೇನತ್ತ ನೋಡಿದ್ರ ಇವತ್ತು ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಬೇಕು ಅದೆಲ್ಲ. ಅವ್ರೇನು ಹೇಳಿಲ್ಲ, ಅವ್ರು ಹೇಳಿದ್ದು ಕರೆಕ್ಟ್ ಹೇಳಿದ್ದಾರೆ. ಇವತ್ತು ಅದನ್ನ ಹೇಳಿದ್ದಾರೆ. ಅವ್ರು ಹೇಳಿದು ಇಂಡೆಕ್ಸ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಅಂತಲ್ಲ, ಇಂಡೆಕ್ಸ್ ಹೇಳಿದ್ದಾರೆ ಒಟ್ಟಾರೆ. ಓಕೆ, ಅದನ್ನ ಹಿಡ್ಕೊಂಡು ವಿರೋಧ ಪಕ್ಷದವರು ಅವ್ರು ಸುಳ್ಳು ಹೇಳ್ತಾರೆ, ಹೇಳಿ ಅದಕ್ಕೆ ಉತ್ತರ ಕೊಡ್ತೀವಿ ಸದನದಲ್ಲಿ. ಚಳಿಗಾಲದ ಅಧಿವೇಶನ ಸಂಬಂಧಪಟ್ಟಂಗೆ ಸರ್ ಯಾವ ರೀತಿ ಸಿದ್ಧತೆ ಆಗಿದೆ, ಜೊತೆಗೆ ಏನಂತಾರೆ ಇವ್ರನ್ನ ತಡೆಗಟ್ಟೋದಕ್ಕೆ ಏನು ಸರ್? ಅಲ್ಲಿ ಇಲ್ಲೆಲ್ಲ ಹೇಳಲಿಕ್ಕಾಗಲ್ಲ. ಅದು ಹೆಂಗೆ ತಡೆಗಟ್ಟಬೇಕು, ಏನೋ ಸಂದರ್ಭ ತಕ್ಕಂಗೆ ಅಲ್ಲೇ ಮಾತಾಡಬೇಕಾಗ್ತೈತೆ. ಇವತ್ತು ಏನಂತಂದ್ರೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಭ್ರಷ್ಟಾಚಾರನ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ ಅಂತ. ನಾನು ನೋಡೋಣ, ಅದಕ್ಕೆ ಉತ್ತರ ಸರ್ಕಾರ ಕೊಟ್ಟೆ ಕೊಡ್ತೈತೆ, ಖಂಡಿತವಾಗಿ ಕೊಡ್ತಾರೆ. ಕ್ಯಾಬಿನೆಟ್ ನಲ್ಲಿ ಯಾವೊಬ್ಬರ ಮಂತ್ರಿ ಕೂಡ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂತಾರೆ ಯಾರು ಇಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ ಸರ್. ನೋಡೋಣ, ಅದ್ರ ಸಂದರ್ಭ ಅವಕಾಶ ಬಂದಾಗ ಅವ್ರಿಗೆ ಉತ್ತರ ಕೊಡ್ತೀವಿ. ನೋಡೋಣ, ಬರಲಿ, ಸಮಯ ಬಂದಾಗ ಕೊಡ್ತೀವಿ.